ಸೊ ಗೈಸ್ ಫೈನಲಿ ನಾವು ಬಂದು ಮುಟ್ದೇವು ಗುಲ್ಬರ್ಗಾಕ. ಗುಲ್ಬರ್ಗಾಗ್ರೆ ಬಂದು ಮುಟ್ದೇವು. ಖರೆ ಕಣ್ಣಾಗಿನ ನಿದ್ದೆ ಇನ್ನೂ ಹರಿದಿಲ್ಲ. ಫೇಸ್ ಪೂರ ಬಲೂನ್ ಹಂಗೆ ಉಬ್ಬೋಗಿತ್ತು. ಫ್ರೆಶ್ ಅಪ್ ಅದು ಎಲ್ಲ ಆದೆವು. ಮಮ್ಮಿ ಗಾರ್ಡ್ನಿಂಗ್ ಮಾಡ್ಲತ್ತಿಳು, ಹುಲ್ಲದು ಎಲ್ಲ ಕಿತ್ಲತ್ತಿರು. ಫ್ಯಾನ್ ಬಂದ್ ಮಾಡೀನಿ. ಇವರಿಬ್ರಿಗೆ ಫ್ಯಾನ್ ಇಲ್ಲದೆ ಒಂದು ಸ್ವಲ್ಪ ನಿದ್ದೆ ಬರಲ್ಲ. ಫ್ಯಾನ್ ಬೇಕು, ಬೆಡ್ಶೀಟ್ ಮೇಲೆ ಮಕ್ಕಳದು ಬೇಕು, ಎಲ್ಲ ಬೇಕು. ಏನ್ರೆ ಸ್ನ್ಯಾಕ್ಸ್ ತಿನ್ಬೇಕಂತ ಹುಡುಕ್ಲತ್ತಿದ್ದ. ಬಿಂಗೋ ಚಿಪ್ಸ್ ಸಿಕ್ಕು. ಗರ್ಮಿ ಅಲ್ಲತ್ತಿತ್ತು, ಅದಕ್ಕೆ ಎ ಸಿನೂ ಚಾಲೂ ಮಾಡಿದ್ದ. ಎ ಸಿ ಗಾಳಿನಾಗ ನೆಂಪೆ ಹೋಗಿದ್ಕಿ ಇಷ್ಟು ಭಾಂಡೆ ತಿಕ್ಕಾವು ಅಂತ. ಅಷ್ಟು ಭಾಂಡೆ ತಿಕ್ಕಿ ನಮ್ಮ ಬೇಬಿಗಳಿಗೆ ಆಮ್ಲೆಟ್ ಮಾಡಿ ಹಾಕ್ತ. ಹಾಲಕ್ಕಿನ ಅರ್ಧ ಗಂಟೆನೇ ಆಗ್ಯದ. ಇವ್ರು ನೋಡಿ ಹ್ಯಾಂಗೆ ಚಿರ್ಲತ್ತಾರ. ಸೊ ಗೈಸ್ ನಾವು ಫಸ್ಟ್ ಟೈಮ್ ಸಮೋಸ ಟ್ರೈ ಮಾಡ್ಲತ್ತೀವಿ. ಟರ್ನ್ ಔಟ್ ಚಂದ ಆಯ್ತಂದ್ರೆ ರೆಸಿಪಿ ಯೂಟ್ಯೂಬ್ನಾಗ ಹಾಕ್ತೀನಿ. ನೋಡ್ರಿ ಸಮೋಸ ಬ್ಯಾಟರ್ ರೆಡಿ ಅದ, ಚಟ್ನಿ ರೆಡಿ ಅದ, ಸಮೋಸ ಹಿಟ್ಟು ರೆಡಿ ಅದ, ಖರೆ ಮಾಡೋರು ರೆಡಿ ಇಲ್ಲ. ಮಮ್ಮಿ ಸಮೋಸ ಸಂಗಡ ಧೋಕಾ ಮಾಡಿ ಫಸ್ಟ್ ಹುರುನ್ ಕಡಬ್ ಮಾಡಿದ್ರು, ಆಮೇಲೆ ಸಮೋಸ ಬ್ಯಾಟರ್ ಎಲ್ಲ ರೆಡಿ ಮಾಡಿದ್ರು. ಗುಡ್ ನ್ಯೂಸ್, ಚಪ್ಪಟ್ ಸಮೋಸ ಅಲ್ಲ, ಇದು ದಮ್ ಸಮೋಸ ನಾವು ಮಾಡತ್ತೀವಿ. ನೀವು DM ಮಾಡ್ಬೋದು. ಮಮ್ಮಿ ಜರ ಎತ್ತಲ್ಲ ಚಂದ. ಹಾಂ ಏನು ಹೆಂಗೆ ಮಾಡಿ ಇದು ನೀವು ಚಪ್ಪಟ ಆತವ ಹಂಗೆ ಇದು ಮಾಡೋದು. ಸೊ ಗೈಸ್ ನಿಮಗೆ ಬೇಕಾಯ್ತಂದ್ರೆ ನೀವು DM ಮಾಡಿರಿ, ಎಲ್ಲರೂ ಕಮೆಂಟೇ ಮಾಡ್ರಿ. ಅದೇ ದೊಡ್ಡದವ ಹಾಕ್ಲಿ. ಪೆಲೆ ಸ್ಲೋನೇ ಇಡಬೇಕು. ಇದು ಹಾಡ ನಮ್ಮ ಸುಂದ್ರಿಗ. ಓಯ್ ಸುಂದ್ರಿ, ಸುಂದರಿ. ಸೊ ಗೈಸ್ ಯಾವ ಸೈಜ್ ಬೇಕು ಅದು ಸೈಜ್, ಸ್ಮಾಲ್, ಮೀಡಿಯಮ್, ಲಾರ್ಜ್, ನಮ್ಮಲ್ಲೆಲ್ಲ ವೆರೈಟಿ ಅವ.